ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ, ಕೋಟ್ಯಂತರ ವೀಕ್ಷಕರ ನೆಚ್ಚಿನ ಮನರಂಜನೆಯ ಹಬ್ಬ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕೌಂಟ್ಡೌನ್ ಈಗ ಅಧಿಕೃತವಾಗಿ ಆರಂಭವಾಗಿದೆ. ಹೌದು, ಕಳೆದ 12 ಸೀಸನ್ಗಳ ಭರ್ಜರಿ ಯಶಸ್ಸಿನ ಬಳಿಕ ಈ ಬಾರಿಯ 13ನೇ ಸೀಸನ್ ಅನ್ನು ಇಡೀ ಇತಿಹಾಸದಲ್ಲಿ ಅತ್ಯಂತ ವಿಶೇಷವಾಗಿ ಮತ್ತು ರೋಮಾಂಚನಕಾರಿಯಾಗಿ ರೂಪಿಸಲು ವಾಹಿನಿ ಈಗಿನಿಂದಲೇ ತೆರೆಮರೆಯ ಭಾರೀ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮಾಧ್ಯಮಗಳ ವಲಯದಲ್ಲಿ ಈ ಬಾರಿಯ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದೆ. ಈ ಬಾರಿಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿರುವ ಆ ಘಟಾನುಘಟಿ ಸ್ಪರ್ಧಿಗಳು ಯಾರಿಗೆಲ್ಲ ವಾಹಿನಿ ಈಗಾಗಲೇ ಅಪ್ರೋಚ್ ಮಾಡಿದೆ, ಈ ಎಲ್ಲ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೀಸನ್ 13ರ ಕಂಟೆಸ್ಟೆಂಟ್ ಲಿಸ್ಟ್ನಲ್ಲಿ ಇನ್ನು ಮೊದಲನೇ ಸ್ಪರ್ಧಿಯಾಗಿ ಕೇಳಿಬರುತ್ತಿರುವ ಮತ್ತೊಂದು ಧಮಾಕಾ ಹೆಸರು ಕಾಮಿಡಿ ಕಿಂಗ್ ರಾಘವೇಂದ್ರ. ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ನಲ್ಲೂ ಒಬ್ಬ ಹಾಸ್ಯ ಕಲಾವಿದ ಅಥವಾ ಕಾಮಿಡಿಯನ್ ಇರಲೇಬೇಕು ಎನ್ನುವುದು ವಾಹಿನಿಯ ಹಳೆಯ ವಾಡಿಕೆ ಮತ್ತು ಸಕ್ಸಸ್ ಫಾರ್ಮುಲಾ. ಈ ಹಿಂದೆ ತುಕಾಲಿ ಸಂತೋಷ್ ಗಳು ಶೋಗೆ ದೊಡ್ಡ ಮಟ್ಟದ ಎಂಟರ್ಟೈನ್ಮೆಂಟ್ ನೀಡಿದ್ದರು. ಈ ಬಾರಿ ಆ ಒಂದು ಬಂಪರ್ ಲಕ್ಕಿ ಚಾನ್ಸ್ ಗಿಚ್ಚಿ ಗಿಲಿಗಿಲಿ ಶೋ ಮೂಲಕ ಇಡೀ ಕರ್ನಾಟಕವನ್ನು ನಗಿಸುತ್ತಿರುವ ರಾಘವೇಂದ್ರ ಅವರ ಪಾಲಾಗಲಿದೆ ಎನ್ನಲಾಗುತ್ತಿದೆ. ಕಲರ್ಸ್ ಕನ್ನಡ ವಾಹಿನಿಯೊಂದಿಗೆ ಕಳೆದ ಹಲವು ವರ್ಷಗಳಿಂದ ಸಕ್ರಿಯವಾಗಿ ಗುರುತಿಸಿಕೊಂಡಿರುವ ರಾಘವೇಂದ್ರ ಅವರಿಗೆ 90% ಬಿಗ್ ಬಾಸ್ ಮನೆಗೆ ಹೋಗುವ ಸಾಧ್ಯತೆಗಳು ದಟ್ಟವಾಗಿವೆ. ಬಿಗ್ ಬಾಸ್ ಮನೆಯ ಜಗಳ ಕಿತ್ತಾಟಗಳ ಮಧ್ಯೆ ರಾಘವೇಂದ್ರ ಅವರ ಕಾಮಿಡಿ ಟೈಮಿಂಗ್ ವೀಕ್ಷಕರಿಗೆ ಭರ್ಪೂರ ಮನರಂಜನೆ ನೀಡುವುದಂತೂ ಗ್ಯಾರಂಟಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಕೇವಲ ನಟನಟಿಯರಷ್ಟೇ ಅಲ್ಲದೆ ಗಾಯಕರ ಎಂಟ್ರಿ ಕೂಡ ಯಾವಾಗಲೂ ಹೈಲೈಟ್ ಆಗಿರುತ್ತೆ. ಈ ಬಾರಿ ಜೀ ಕನ್ನಡ ವಾಹಿನಿಯ ಅತ್ಯಂತ ಜನಪ್ರಿಯ ಸಿಂಗಿಂಗ್ ರಿಯಾಲಿಟಿ ಶೋ ಸರಿಗಮಪ ಖ್ಯಾತಿಯ ಗಾಯಕ ಬಾಳು ಬೆಳಗುಂಡಿ ಅವರ ಹೆಸರು ಭಾರೀ ಸದ್ದು ಮಾಡ್ತಿದೆ. ಬಾಳು ಬೆಳಗುಂಡಿ ಅವರು ತಮ್ಮ ವಿಶಿಷ್ಟ ಕಂಠಸಿರಿ ಹಾಗೂ ಅದ್ಭುತ ಆಲ್ಬಮ್ ಸಾಂಗ್ಗಳ ಮೂಲಕ ಈಗಾಗಲೇ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಜನಪ್ರಿಯತೆಯ ಶಿಖರದಲ್ಲಿದ್ದಾರೆ. ಅತ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಕಠಿಣ ಪರಿಶ್ರಮದಿಂದ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರುವ ಬಾಳು ಅವರ ಜೀವನದ ಜರ್ನಿ ಕೋಟ್ಯಂತರ ಜನರಿಗೆ ಪ್ರೇರಣೆಯಾಗಿದೆ. ಇಂಥ ಒಬ್ಬ ಪ್ರತಿಭಾವಂತ ಗಾಯಕ ಬಿಗ್ ಬಾಸ್ ಮನೆಯ ಒಳಗಡೆ ಬಂದರೆ ಮನೆಯ ವಾತಾವರಣ ಮತ್ತಷ್ಟು ಕಲರ್ಫುಲ್ ಆಗಿರುತ್ತೆ ಅನ್ನೋದು ವೀಕ್ಷಕರ ಆಶಯ. ಸದ್ಯ ಸಿಗುತ್ತಿರುವ ಮಾಹಿತಿಗಳ ಪ್ರಕಾರ ಬಾಳು ಬೆಳಗುಂಡಿಯವರು ಕೂಡ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ. ವೀಕ್ಷಕರೇ, ಈ ಲಿಸ್ಟ್ನಲ್ಲಿರುವ ಹಾಗೂ ಅತ್ಯಂತ ಸರ್ಪ್ರೈಸಿಂಗ್ ಹೆಸರು ಯಾವುದು ಗೊತ್ತಾ? ಜೀ ಕನ್ನಡ ವಾಹಿನಿಯ ಅತ್ಯಂತ ವಿಶಿಷ್ಟ ಆಕ್ಟಿಂಗ್ ರಿಯಾಲಿಟಿ ಶೋ ಮಹಾನಟಿ ಸೀಸನ್ 1ರ ಭರ್ಜರಿ ವಿನ್ನರ್ ಆಗಿ ಹೊರಹೊಮ್ಮಿದ ಪ್ರತಿಭಾನ್ವಿತ ನಟಿ ಪ್ರಿಯಾಂಕಾ. ತಮ್ಮ ಅದ್ಭುತ ನಟನಾ ಕೌಶಲ್ಯ ಹಾಗೂ ಮಾತುಗಾರಿಕೆಯಿಂದ ಇಡೀ ಕರ್ನಾಟಕದ ಜಡ್ಜಸ್ ಮತ್ತು ವೀಕ್ಷಕರ ಮನಸ್ಸು ಗೆದ್ದ ಪ್ರಿಯಾಂಕಾ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಈಗಾಗಲೇ ಆಫರ್ ಹೋಗಿದೆ ಎನ್ನಲಾಗುತ್ತಿದೆ. ಒಬ್ಬ ಸಾಮಾನ್ಯ ಹುಡುಗಿ ರಿಯಾಲಿಟಿ ಶೋ ಗೆದ್ದು ಈಗ ಬಿಗ್ ಬಾಸ್ನಂತಹ ಅತಿದೊಡ್ಡ ವೇದಿಕೆಗೆ ಬಂದರೆ ಅವರ ಕೆರಿಯರ್ಗೆ ದೊಡ್ಡ ಬೂಸ್ಟ್ ಸಿಗಲಿದೆ. ಪ್ರಿಯಾಂಕಾ ಅವರ ಎಂಟ್ರಿ ಶೋಗೆ ಒಂದು ನೈಜ ಮತ್ತು ಎಮೋಷನಲ್ ಟಚ್ ನೀಡಲಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಯೂತ್ ಆಡಿಯನ್ಸ್ ಅನ್ನು ಟಾರ್ಗೆಟ್ ಮಾಡಲು ಬಿಗ್ ಬಾಸ್ ಟೀಮ್ ಇಬ್ಬರು ಹ್ಯಾಂಡ್ಸಮ್ ನಟರನ್ನು ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಎನ್ನಲಾಗುತ್ತಿದೆ. ಅದರಲ್ಲಿ ಮೊದಲನೆಯ ಹೆಸರು ಬೃಂದಾವನ ಸೀರಿಯಲ್ ಖ್ಯಾತಿಯ ವರುಣ್ ಆರಾಧ್ಯ. ಹೌದು, ಸೋಷಿಯಲ್ ಮೀಡಿಯಾ ಸ್ಟಾರ್ ಹಾಗೂ ಕಿರುತೆರೆ ನಟನಾಗಿರುವ ವರುಣ್ ಆರಾಧ್ಯ ಅವರಿಗೆ ಯುವತಿಯರ ಕ್ರೇಜ್ ದೊಡ್ಡ ಮಟ್ಟದಲ್ಲಿದೆ. ಇವರ ಗ್ಲಾಮರ್ ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೆಯ TRP ಹೆಚ್ಚಿಸಲು ಪ್ಲಸ್ ಪಾಯಿಂಟ್ ಆಗಲಿದೆ. ಇವರ ಜೊತೆಗೆ ಮತ್ತೊಂದು ಅತ್ಯಂತ ಸ್ಟ್ರಾಂಗ್ ಆಗಿ ಕೇಳಿಬರುತ್ತಿರುವ ಹೆಸರು ನಿನಾದ್ ಹರಿತ್ಸಾ. ಪ್ರಸ್ತುತ ಅತ್ಯಂತ ಯಶಸ್ವಿಯಾಗಿ ಪ್ರಸಾರವಾಗುತ್ತಿರುವ ಆಸೆ ಧಾರಾವಾಹಿಯ ಮುಖ್ಯ ಪಾತ್ರಧಾರಿಯಾಗಿ ನಿನಾದ್ ನಟಿಸುತ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಕಳೆದ 3-4 ಬಿಗ್ ಬಾಸ್ ಸೀಸನ್ಗಳಿಂದಲೂ ನಿನಾದ್ ಹರಿತ್ಸಾ ಅವರ ಹೆಸರು ಕೇಳಿಬರುತ್ತಲೇ ಇತ್ತು. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಮತ್ತು ಡೇಟ್ ಸಮಸ್ಯೆಯಿಂದ ಅವರು ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಸೀಸನ್ 13ಕ್ಕೆ ನಿನಾದ್ ಅವರು ಕಂಪ್ಲೀಟ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವ ಬಲವಾದ ಸುದ್ದಿ ಗಾಂಧಿನಗರದ ವಲಯದಲ್ಲಿ ಹರಿದಾಡುತ್ತಿದೆ. ವೀಕ್ಷಕರೇ, ಕೊನೆಯದಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಲಿಸ್ಟ್ನಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿ ಕೇಳಿಬರುತ್ತಿರುವ ಹೆಸರು ನಟಿ ನಿರೂಪಕಿ ಸುಷ್ಮಾ ರಾವ್ ಅವರು. ಹೌದು, ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ 1 ಧಾರಾವಾಹಿಗಳಲ್ಲಿ ಒಂದಾದ
ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರವಾದ ಭಾಗ್ಯ ಆಗಿ ಮನೆ ಮಾತಾಗಿರುವ ಸುಷ್ಮಾ ರಾವ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಬಹುತೇಕ ಪಕ್ಕಾ ಎನ್ನಲಾಗುತ್ತಿದೆ. ನಟನೆಯ ಜೊತೆಗೆ ಅದ್ಭುತ ನಿರೂಪಣಾ ಶೈಲಿ ಹೊಂದಿರುವ ಸುಷ್ಮಾ ಅವರಿಗೆ ಕರ್ನಾಟಕದ ಮನೆಗಳಲ್ಲೂ ದೊಡ್ಡ ಪ್ರೇಕ್ಷಕ ಬಳಗವಿದೆ. ಸದ್ಯದ ಮಾಹಿತಿ ಪ್ರಕಾರ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕಥೆಯಲ್ಲಿ ಮಹತ್ವದ ತಿರುವು ಸಿಕ್ಕಿ ಅದು ಮುಕ್ತಾಯದ ಹಂತಕ್ಕೆ ತಲುಪಿದ ಬೆನ್ನಲ್ಲೇ ಸುಷ್ಮಾ ರಾವ್ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಹೆಜ್ಜೆ ಇಡಲಿದ್ದಾರೆ. ಇವರ ಭಾಷಾ ಪ್ರೌಢಿಮೆ, ಪ್ರಬುದ್ಧತೆ ಮತ್ತು ಶಾಂತ ಸ್ವಭಾವ ಬಿಗ್ ಬಾಸ್ ಮನೆಗೆ ಒಂದು ಹೊಸ ತೂಕ ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಇವರ ಎಂಟ್ರಿ ಈ ಬಾರಿ 100% ಗ್ಯಾರಂಟಿ ಅಂತಾನೆ ಬಜ್ ಸೃಷ್ಟಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವರೆಲ್ಲರೂ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮಗಳಲ್ಲಿ ಕೇಳಿಬರುತ್ತಿರುವ ಬಿಗ್ ಬಾಸ್ ಸೀಸನ್ 13ರ ಅತ್ಯಂತ ಪ್ರಮುಖ ಮತ್ತು ಘಟಾನುಘಟಿ ಸಂಭಾವ್ಯ ಸ್ಪರ್ಧಿಗಳು. ಸಾಮಾನ್ಯವಾಗಿ ಬಿಗ್ ಬಾಸ್ ಶೋ ಆರಂಭವಾಗುವುದಕ್ಕಿಂತ 3-4 ತಿಂಗಳು ಮುಂಚಿತವಾಗಿಯೇ ವಾಹಿನಿಯು ತಮಗೆ ಬೇಕಾದ ಸೆಲೆಬ್ರಿಟಿಗಳನ್ನು ಅಪ್ರೋಚ್ ಮಾಡಿ ಮಾತುಕತೆ ನಡೆಸಿರುತ್ತದೆ. ಹಾಗಾಗಿ ಈ ಲಿಸ್ಟ್ನಲ್ಲಿರುವ ಬಹುತೇಕರು ಬಿಗ್ ಬಾಸ್ ಮನೆಗೆ ಹೋಗುವ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಲಿದೆ ಎಂಬುದನ್ನು ತಿಳಿಯಲು ನಾವು ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ಪ್ರಸಾರವಾಗುವವರೆಗೂ ಕಾಯಲೇಬೇಕು. ನಿಮ್ಮ ಪ್ರಕಾರ ಈ 6 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋದರೆ ಚೆನ್ನಾಗಿರುತ್ತೆ? ಹಾಗೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಬಿಗ್ ಬಾಸ್ ಸೀಸನ್ 13ರ ಪ್ರತಿಯೊಂದು ಇನ್ಸೈಡ್ ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಚಾನಲ್ ಆದ ದ ನ್ಯೂಸ್ ವೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.